ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದೇನೆ. ಅವ್ರದ್ದು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲ, ಒಳ್ಳೆ ದಿಟ್ಟ ರಾಜಕಾರಣಿಯವರು. ಮಹಾರಾಜರು ಇದ್ದಂಗೆ ಅವರು ನಮ್ಮ ರಾಜ್ಯಕ್ಕೆ. 1947 ಆಗಸ್ಟ್ 3ನೇ ತಾರೀಕು ಮೈಸೂರು ಜಿಲ್ಲೆಯ ಸಿದ್ದರಾಮನ ಉಂಡಿ ಅನ್ನೋ ಹಳ್ಳಿಲಿದ್ದಂತ ಸಿದ್ದರಾಮೇಗೌಡ ಮತ್ತೆ ಬೋರಮ್ಮ ಅವರ ಮಗ ಆಗಿ ಸಿದ್ದರಾಮಯ್ಯ ಅವರು ಜನಿಸಿದ್ರು. ಇವ್ರದ್ದು ಒಂದು ರೈತ ಕುಟುಂಬ ಆಗಿದ್ರಿಂದ ಇವರು ತುಂಬಾನೇ ಬಡತನದಲ್ಲಿದ್ರು. ಹಳ್ಳಿಲಿದ್ದಂತ ಪ್ರತಿಯೊಂದು ಮಕ್ಕಳು 3ನೇ ವಯಸ್ಸಿಗೆ ಶಾಲೆಗೆ ಸೇರ್ಕೊಂಡ್ರೆ ಸಿದ್ದರಾಮಯ್ಯ ಅವರು 9ನೇ ವಯಸ್ಸಾಗ ತನಕ ಶಾಲೆಗೆ ಸೇರೇ ಇರ್ಲಿಲ್ಲ. ಇದಕ್ಕೆ ಮೇನ್ ರೀಸನ್ ಸಿದ್ದರಾಮಯ್ಯ ಅವರ ತಂದೆ. ಯಾಕಂದ್ರೆ ಅವರು ತಮ್ಮ ಮಗನ್ನ ಜಾನಪದ ನೃತ್ಯ ಕಲೆ ಆದಂತ ವೀರ ಮಕ್ಕಳ ಕುಣಿತಕ್ಕೆ ಸೇರಿಸಿದ್ರು. ಇಲ್ಲಿ ಸಿದ್ದರಾಮಯ್ಯ ಅವರು ಬರೆಯೋದನ್ನ ಓದೋದನ್ನ ಕಲ್ತ್ಕೊಂಡ್ರು. ಬಟ್ ಸಡನ್ ಆಗಿ ಒಂದಿನ ಇವರಿಗೆ ನೃತ್ಯ ಹೇಳ್ಕೊಡ್ತಿದ್ದಂತ ಟೀಚರ್ ತಮ್ಮ ಶಾಲೆನ ಬಂದ್ ಮಾಡ್ಬಿಟ್ರು. ಇದರಿಂದಾಗಿ ಸಿದ್ದರಾಮಯ್ಯ ಅವರು ಪ್ರತಿದಿನ ಅವ್ರ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ದನ ಮತ್ತೆ ಕುರಿಗಳನ್ನ ಕಾಯಕ್ ಹೋಗ್ತಿದ್ರು. ಪ್ರತಿದಿನ ಸಿದ್ದರಾಮಯ್ಯ ಅವರು ಕುರಿ ಮೇಸಕ್ ಹೋಗ್ತಿದ್ದನ್ನ ಅವ್ರ ಊರಿನ ಶಾಲೆಯ ಹೆಡ್ ಮಾಸ್ಟರ್ ನೋಡ್ಬಿಟ್ರು. ಈ ಒಂದು ಹೆಡ್ ಮಾಸ್ಟರ್ ಖುದ್ದಾಗಿ ಸಿದ್ದರಾಮಯ್ಯ ಅವರ ತಂದೆ ಹತ್ರ ಹೋಗಿ ನಿಮ್ ಮಗನ ಶಾಲೆ ಕಳಿಸ್ರಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ಸೊ ಒಂದು ಸ್ಪೆಷಲ್ ಪರ್ಮಿಷನ್ ತಗೊಂಡು ಸಿದ್ದರಾಮಯ್ಯ ಅವರನ್ನ ಡೈರೆಕ್ಟ್ ಆಗಿ ಇವರು 4ನೇ ಕ್ಲಾಸಿಗೆ ಸೇರಿಸ್ಕೊಂಡ್ರು. ಆಶ್ಚರ್ಯ ಏನಂದ್ರೆ ಲೇಟ್ ಆಗಿ ಶಾಲೆಗೆ ಸೇರಿದ್ರು ಕೂಡ ಸಿದ್ದರಾಮಯ್ಯ ಅವರು ಓದೋದ್ರಲ್ಲಿ ಎಲ್ಲರಿಗಿಂತ ಮುಂದಿದ್ರು. ಆಮೇಲೆ ಕಲ್ಚರಲ್ ಆಕ್ಟಿವಿಟೀಸ್ ಮತ್ತೆ ಸ್ಪೋರ್ಟ್ಸ್ ಗಳಲ್ಲೂ ಕೂಡ ಇವರು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದ್ರು. ಈ ಒಂದು ಟೈಮ್ ನಲ್ಲಿ ಸಿದ್ದರಾಮಯ್ಯ ಅವರು ಹೊಸ ಫ್ರೆಂಡ್ಸ್ ಗಳನ್ನ ಸ್ಕೂಲ್ ಅಲ್ಲಿ ಮಾಡ್ಕೊಂಡ್ರು. ಮೊನ್ನೆವರೆಗೂ ಕುರಿ ಕಾಯ್ತಿದ್ದಂತ ಒಂದು ಹುಡುಗ ಈಗ ಸ್ಕೂಲಿಗೆ ಹೋಗಿ ಓದೋದಷ್ಟೇ ಅಲ್ಲದೆ ಪರೀಕ್ಷೆಗಳಲ್ಲಿ ಫಸ್ಟ್ ರ್ಯಾಂಕ್ ಕೂಡ ತಗೊಳಕ್ ಸ್ಟಾರ್ಟ್ ಮಾಡಿದ್ದ. ಇನ್ನು ಮನೆಯಲ್ಲಿ ತುಂಬಾ ಬಡತನ ಇದ್ದಿದ್ರಿಂದ ಸಿದ್ದರಾಮಯ್ಯ ಅವ್ರ ಹತ್ರ ಹಾಕೊಳ್ಳಕ್ಕೆ ಬಹಳ ಬಟ್ಟೆಗಳು ಇರ್ಲಿಲ್ಲ. ಇದರಿಂದಾಗಿ ಅವರು ಒಂದೇ ಜೊತೆ ಬಟ್ಟೆನ ಪ್ರತಿದಿನ ಹಾಕೊಂಡು ಸ್ಕೂಲಿಗೆ ಹೋಗ್ತಿದ್ರು. ಸೊ ಡೆಡಿಕೇಶನ್ ಇಂದ ಸಿದ್ದರಾಮಯ್ಯ ಅವರು ಸ್ಟಡೀಸ್ ನ ಮಾಡ್ತಿದ್ರಿಂದ 10th ಎಕ್ಸಾಮ್ಸ್ ನಲ್ಲಿ ಅವರು ಇಡೀ ಸ್ಕೂಲಿಗೆ ಫಸ್ಟ್ ರ್ಯಾಂಕ್ ಬಂದ್ರು. ಸಿದ್ದರಾಮಯ್ಯ ಅವರ ತಂದೆಗೆ ತಮ್ಮ ಮಗನ್ನ ಡಾಕ್ಟರ್ ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ಆದ್ರೆ ಸಿದ್ದರಾಮಯ್ಯ ಅವರಿಗೆ ತಾವು ಲಾಯರ್ ಆಗ್ಬೇಕಂತ ಕನ್ಸಿತ್ತು. ಅವರು ಮೈಸೂರಿನ ವಿದ್ಯಾವರ್ಧಕ ಕಾಲೇಜ್ ನಲ್ಲಿ PU ಮತ್ತೆ ಯುವರಾಜ ಕಾಲೇಜ್ ನಲ್ಲಿ BSc ಕಂಪ್ಲೀಟ್ ಮಾಡಿದ್ರು. ಕೊನೆಗೂ ಲಾಯರ್ ಆಗ್ಬೇಕನ್ನ ತಮ್ಮ ಕನ್ಸ್ನ ನನ್ಸ್ ಮಾಡ್ಕೊಳ್ಳೋಕೋಸ್ಕರ ಶಾರದಾ ವಿಲಾಸ ಕಾನೂನು ಮಹಾವಿದ್ಯಾಲಯದಲ್ಲಿ ಅವರು LLB ಓದಕ್ ಸ್ಟಾರ್ಟ್ ಮಾಡಿದ್ರು. ಆಕ್ಚುಲಿ ಈ ಒಂದು ಕಾಲೇಜು ಸಿದ್ದರಾಮಯ್ಯ ಅವರ ಇಡೀ ಲೈಫ್ ನೇ ಚೇಂಜ್ ಮಾಡ್ಬಿಡ್ತು. ಯಾಕಂದ್ರೆ ಇಲ್ಲಿ ಇವರಿಗೆ ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರ ಪರಿಚಯ ಆಯಿತು. ಸೊ ಈ ನಂಜುಂಡಸ್ವಾಮಿ ಅವರು ರೈತರ ಪರವಾಗಿ ಹೋರಾಟಗಳನ್ನ ಮಾಡ್ತಿದ್ರು ಮತ್ತೆ ಅವ್ರ ಪರವಾಗಿ ಧ್ವನಿನ ಎತ್ತಿದ್ರು. ಇವ್ರ ಜೊತೆ ಸಿದ್ದರಾಮಯ್ಯ ಅವರು ಪ್ರತಿದಿನ ಟೈಮ್ ನ ಸ್ಪೆಂಡ್ ಮಾಡ್ತಿದ್ರಿಂದ ಅವರಿಗೆ ಹೋರಾಟಗಳು ಮತ್ತೆ ಈ ರಾಜಕೀಯದ ಮೇಲೆ ನಿಧಾನಕ್ಕೆ ಇಂಟ್ರೆಸ್ಟ್ ಬರ್ತಾ ಹೋಯಿತು. ನೆಕ್ಸ್ಟ್ ಸಿದ್ದರಾಮಯ್ಯ ಅವರು ಕೂಡ ನಂಜುಂಡಸ್ವಾಮಿ ಅವರು ಮಾಡ್ತಿದ್ದಂತ ಪ್ರತಿಭಟನೆಗಳಲ್ಲಿ ಪಾರ್ಟಿಸಿಪೇಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸೊ LLB ನ ಕಂಪ್ಲೀಟ್ ಮಾಡಿದ್ಮೇಲೆ ಇವರು ಚಿಕ್ಕಬೊರಯ್ಯ ಅನ್ನೋ ಲಾಯರ್ ಹತ್ರ ಜೂನಿಯರ್ ಲಾಯರ್ ಆಗಿ ಕೆಲಸಕ್ಕೆ ಸೇರ್ಕೊಂಡ್ರು. ಸೊ ಹೀಗೆ ಅವ್ರ ಲೈಫ್ ನಡೀತಿರ್ಬೇಕಾದ್ರೆ 1970ರಲ್ಲಿ ಇವರು ಸಮಾಜವಾದಿ ಯುವಜನ ಸಭಾ ಪಕ್ಷನ ಸೇರ್ಕೊಂಡ್ರು. ಇದರಿಂದಾಗಿ ಇವರು JP ಚಳುವಳಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಆಮೇಲೆ 1975ರಲ್ಲಿ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ಅನೌನ್ಸ್ ಮಾಡಿದಾಗ ಅವರು ಅದನ್ನ ಅಪೋಸ್ ಮಾಡಿ ದೊಡ್ಡ ಸ್ಟ್ರೈಕ್ ನ ಮಾಡಿದ್ರು. ಸಿದ್ದರಾಮಯ್ಯ ಅವರು ಇಲ್ಲಿ ಮಾಡಿದಂತ ಸ್ಟ್ರೈಕ್ ಎಷ್ಟೊಂದು ಸ್ಟ್ರಾಂಗ್ ಆಗಿತ್ತಂದ್ರೆ ಇವ್ರನ್ನ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು 2 ದಿನ ಕಸ್ಟಡಿಲೂ ಇಟ್ಟಿದ್ರು. ಬಟ್ ಇದು ಯಾವುದಕ್ಕೂ ಎದುರ್ಕೊಳ್ಳದೆ ಇರೋಂತ ಸಿದ್ದರಾಮಯ್ಯ ಅವರು ನೆಕ್ಸ್ಟ್ ಜನತಾ ಪಾರ್ಟಿನ ಸೇರಿದ್ರು. ಇದಾಗಿ 1977ರಲ್ಲಿ ಇವರು ಪಾರ್ವತಿ ಅನ್ನೋ ಒಂದು ಹುಡುಗಿನ ಮದುವೆ ಆದ್ರು. ಈ ಟೈಮ್ ನಲ್ಲಿ ಸಿದ್ದರಾಮಯ್ಯ ಅವರಿಗೆ 29 ವರ್ಷ ವಯಸ್ಸಾಗಿತ್ತು. ಆಕ್ಚುಲಿ ಪಾರ್ವತಿ ಅವರು ಸಿದ್ದರಾಮಯ್ಯ ಅವರ ಲೈಫ್ ಅಲ್ಲಿ ಒಂದು ಲೇಡಿ ಲಕ್ ತರನೇ ಬಂದ್ರು ಅಂತ ಹೇಳ್ಬೋದು. ಯಾಕಂದ್ರೆ ಇವರು ಮದುವೆ ಆಗಿದ್ ನೆಕ್ಸ್ಟ್ ವರ್ಷ ನಡೆದಂತ ಮೈಸೂರು ತಾಲೂಕು ಅಭಿವೃದ್ಧಿ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರು ಗೆದ್ರು. ಇದರಿಂದಾಗಿ ಇವರು ಫಸ್ಟ್ ಟೈಮ್ ತಾಲೂಕು ಅಭಿವೃದ್ಧಿ ಮಂಡಳಿಯ ಸದಸ್ಯರಾದ್ರು. ಸೊ 1980 ಬರೋಷ್ಟೊತ್ತಿಗೆ ಸಿದ್ದರಾಮಯ್ಯ ಅವರು ಇದ್ದಂತ ಈ ಜನತಾ ಪಾರ್ಟಿ ಒಡೆದೋಗ್ಬಿಟ್ಟಿತ್ತು. ಇದರಿಂದಾಗಿ ಸಿದ್ದರಾಮಯ್ಯ ಅವರು JNPS ಪಕ್ಷನ ಸೇರಿ ಲೋಕಸಭಾ ಎಲೆಕ್ಷನ್ ಗೆ ಪಾರ್ಟಿಸಿಪೇಟ್ ಮಾಡಿದ್ರು. ಬಟ್ ಇಲ್ಲಿ ಇವರು ಸೋತೋಗ್ಬಿಟ್ರು. ಈ ಒಂದು ಸೋಲಿಂದ ಬಹಳ ಡಿಸಪಾಯಿಂಟ್ ಆದಂತ ಸಿದ್ದರಾಮಯ್ಯ ಅವರು ನೆಕ್ಸ್ಟ್ ನಾನು ಪಾರ್ಟಿಸಿಪೇಟ್ ಮಾಡಲೇಬಾರದು, ರಾಜಕೀಯ ನನಗೆ ಬೇಡ ಅಂತ ವಾಪಸ್ ಅವ್ರ ಲಾಯರ್ ಪ್ರಾಕ್ಟೀಸ್ ನ ಕಂಟಿನ್ಯೂ ಮಾಡಿದ್ರು. ಬಟ್ ಸಿದ್ದರಾಮಯ್ಯ ಅವರ ಸಪೋರ್ಟರ್ಸ್ ಗಳು ಅವರಿಗೆ ಎಂಕರೇಜ್ ನ ಮಾಡಿ 1983ರಲ್ಲಿ ಆದಂತ ವಿಧಾನಸಭಾ ಚುನಾವಣೆಗೆ ನಿಲ್ಲಿಸಿದ್ರು. ಈ ಒಂದು ಎಲೆಕ್ಷನ್ ನಲ್ಲಿ ಸಿದ್ದರಾಮಯ್ಯ ಅವರು ಇಂಡಿವಿಜುವಲ್ ಆಗಿ ಗೆದ್ದು MLA ಆಗಿ ಫಸ್ಟ್ ಟೈಮ್ ವಿಧಾನಸೌಧಕ್ಕೆ ಎಂಟ್ರಿ ತಗೊಂಡ್ರು. ನೆಕ್ಸ್ಟ್ 1985ರಲ್ಲಿ ಆದಂತ ಎಲೆಕ್ಷನ್ ಸಿದ್ದರಾಮಯ್ಯ ಅವರು ಗೆದ್ದಿದ್ರಿಂದ ಅವರು ಆಲ್ ಓವರ್ ಕರ್ನಾಟಕ ತುಂಬಾ ಫೇಮಸ್ ಆದ್ರು. ನೆಕ್ಸ್ಟ್ ಸಿದ್ದರಾಮಯ್ಯ ಅವರ ಪೊಲಿಟಿಕಲ್ ಕರಿಯರ್ ಬಹಳ ಅಪ್ಸ್ ಅಂಡ್ ಡೌನ್ಸ್ ಗಳನ್ನ ನೋಡ್ತು. 1989ರಲ್ಲಿ ಸಿದ್ದರಾಮಯ್ಯ ಅವರು ಸೋತ್ರು. ಆಮೇಲೆ 1991ರಲ್ಲಿ ಆದಂತ ಲೋಕಸಭಾ ಎಲೆಕ್ಷನ್ಸ್ ಗಳಲ್ಲೂ ಸೋತ್ರು. ಸೊ ಈ ಟೈಮ್ ಅಲ್ಲಿ CM ಆಗಿದ್ದಂತ ದೇವೇಗೌಡರು ಸಿದ್ದರಾಮಯ್ಯ ಅವರನ್ನ ಹಣಕಾಸು ಸಚಿವರಾಗಿ ನೇಮಕ ಮಾಡಿದ್ರು. ಈ ಟೈಮ್ ನಲ್ಲಿ ಸಿದ್ದರಾಮಯ್ಯ ಅವರು ಫಸ್ಟ್ ಟೈಮ್ ಬಜೆಟ್ ನ ಮಂಡಿಸಿದ್ರು. ಈ ಒಂದು ಮೂಮೆಂಟ್ ಸಿದ್ದರಾಮಯ್ಯ ಅವರ ಲೈಫ್ ಅಲ್ಲಿ ಬಹಳ ಪ್ರೌಡ್ ಮೂಮೆಂಟ್ ಆಗಿತ್ತು. ಯಾಕಂದ್ರೆ ಒಂದು ಹಳ್ಳಿಲಿ ಕುರಿಗಳನ್ನ ಕಾಯ್ತಿದ್ದಂತ ಒಂದು ಹುಡುಗ ಈಗ ರಾಜ್ಯದ ಬಜೆಟ್ ನ ಮಂಡಿಸ್ತಿದ್ದ. ಸೊ ಸಿದ್ದರಾಮಯ್ಯ ಅವರು ಬಜೆಟ್ ನ ಮಂಡಿಸಿದನ್ನ ನೋಡಿದಂತ ಯೂತ್ಸ್ ಗಳು ತುಂಬಾನೇ ಇನ್ಸ್ಪೈರ್ ಆದ್ರು. ಸೊ ಇಷ್ಟೊಂದು ಕಷ್ಟಪಟ್ಟು ಮೇಲ್ ಬಂದಂತ ಸಿದ್ದರಾಮಯ್ಯ ಅವರು ಬಜೆಟ್ ನ ಮಂಡಿಸಿದ್ನ ನೋಡಿ ಬಹಳ ಯೂತ್ಸ್
ಯೂತ್ಸ್ಗಳು ಇನ್ಸ್ಪೈರ್ ಆದ್ರು. ನೆಕ್ಸ್ಟ್ 1996ರಲ್ಲಿ ದೇವೇಗೌಡರು ಪ್ರಧಾನ ಮಂತ್ರಿ ಆದಾಗ ಸಿದ್ದರಾಮಯ್ಯ ಅವರೇ ಸಿಎಂ ಆಗ್ತಾರೆ ಅಂತ ಎಲ್ಲರೂ ಅನ್ಕೊಂಡಿದ್ರು. ಆದ್ರೆ ಕೆಲವೊಂದು ಪೊಲಿಟಿಕಲ್ ಪ್ಲಾನ್ಸ್ ಗಳಿಂದಾಗಿ JH ಪಾಟೀಲ್ ಅವರು ಇಲ್ಲಿ ಸಿಎಂ ಆಗ್ಬಿಟ್ರು. ಇದರಿಂದಾಗಿ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿಯಾಗಿ ಆಯ್ಕೆ ಆದ್ರು. ಬಟ್ ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ಅವರು ತಮ್ಮ ಕೆಲಸನ ಕಂಟಿನ್ಯೂ ಮಾಡಿದ್ರು. ಸೊ 1999ರಲ್ಲಿ ದೇವೇಗೌಡರು JDS ಅನ್ನೋ ಒಂದು ಪಕ್ಷನ ಕಟ್ಟಿದ್ರು. ಮುಂಚೆಯಿಂದನೂ ದೇವೇಗೌಡರಿಗೆ ಸಪೋರ್ಟ್ ಮಾಡ್ತಿದ್ದಂತ ಸಿದ್ದರಾಮಯ್ಯ ಅವರು ಹೋಗಿ ಈ ಪಕ್ಷನ ಸೇರ್ಕೊಂಡ್ರು. ಈ ಒಂದು ಟೈಮ್ ನಲ್ಲಿ ಸಿದ್ದರಾಮಯ್ಯ ಅವರು ದೇವೇಗೌಡರಿಗೆ ತುಂಬಾನೇ ಕ್ಲೋಸ್ ಆದ್ರು. ಪ್ರತಿದಿನ ದೇವೇಗೌಡರ ಹತ್ರ ಪೊಲಿಟಿಕಲ್ ಗ್ರೋತ್ ಬಗ್ಗೆ ಮತ್ತೆ ಅವ್ರ ಪಾರ್ಟಿ ಗ್ರೋತ್ ಬಗ್ಗೆ ಇವರು ಡಿಸ್ಕಷನ್ಸ್ ಗಳನ್ನ ಮಾಡ್ತಿದ್ರು. ಸೊ ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರೆ ದೇವೇಗೌಡರಿಗೆ ಸಿದ್ದರಾಮಯ್ಯ ಅವರು ಒಂದು ಗುರುವಿನ ಸ್ಥಾನನ ಕೊಟ್ಟಿದ್ರು. ಇವರಿಬ್ರು ನಡುವೆ ಇದ್ದಂತ ಈ ಕ್ಲೋಸ್ ಕನೆಕ್ಷನ್ ನ ನೋಡಿ ಜನರು ಮತ್ತೆ ಪಾರ್ಟಿಲಿ ಇದ್ದಂತ ಕಾರ್ಯಕರ್ತರು ನೆಕ್ಸ್ಟ್ ಸಿಎಂ ಸಿದ್ದರಾಮಯ್ಯ ಅವರೇ ಆಗ್ತಾರೆ ಅಂತ ಕನ್ಫರ್ಮ್ ಆಗಿ ಹೇಳ್ತಿದ್ರು. ಬಟ್ ಕೆಲವೊಂದು ಇಂಟರ್ನಲ್ ಪೊಲಿಟಿಕ್ಸ್ ಇಂದಾಗಿ ಧರ್ಮ್ ಸಿಂಗ್ ಅವರು ಇಲ್ಲಿ ಸಿಎಂ ಆದ್ರು. ಆಕ್ಚುಲಿ ಸಿದ್ದರಾಮಯ್ಯ ಅವರಿಗೆ ಸಿಗ್ಬೇಕಾಗಿದ್ದಂತ ಸಿಎಂ ಸೀಟ್ ನ ಖುದ್ದಾಗಿ ದೇವೇಗೌಡರೇ ತಪ್ಪಿಸಿದ್ರು ಅಂತ ಜನರೆಲ್ಲ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. ಈ ಒಂದು ಇನ್ಸಿಡೆಂಟ್ ಇಂದಾಗಿ ಸಿದ್ದರಾಮಯ್ಯ ಅವರು ತುಂಬಾನೇ ದುಃಖ ಪಟ್ರು. ನೆಕ್ಸ್ಟ್ ಸಿದ್ದರಾಮಯ್ಯ ಅವರು 2005ರಲ್ಲಿ ದೇವೇಗೌಡರ ವಿರುದ್ಧ ಹುಬ್ಬಳ್ಳಿಲಿ ಅಹಿಂದ ಸಮಾವೇಶ ನಡೆಸಿದ್ರು. ಈ ಸಮಾವೇಶನ ನೋಡಿ ದೇವೇಗೌಡರು ತುಂಬಾನೇ ಸಿಟ್ ಮಾಡ್ಕೊಂಡು JDS ನಿಂದ ಸಿದ್ದರಾಮಯ್ಯ ಅವ್ರನ್ನ ತೆಗೆದುಹಾಕಿದ್ರು. In Belgaum, he says, what is the contribution Devegowda has made? What does he know? Having brought him to the stage of deputy chief minister in my party, Sonia Gandhi ಮುಖ ತಿರುಗಿಸಿ ನೋಡ್ತಾ ಇದ್ರೆ. ಆಮೇಲೆ ಸಿಎಂ ಧರ್ಮ್ ಸಿಂಗ್ ಕೂಡ ಸಿದ್ದರಾಮಯ್ಯ ಅವ್ರನ್ನ ಕ್ಯಾಬಿನೆಟ್ ನಿಂದ ತೆಗೆದ್ರು. ಸ್ಟಿಲ್ ಸಿದ್ದರಾಮಯ್ಯ ಅವರು ಇದು ಯಾವುದಕ್ಕೂ ಎದುರ್ಕೊಳ್ಳದೆ 2006ರಲ್ಲಿ ಕಾಂಗ್ರೆಸ್ ನ ಸೇರ್ಕೊಂಡು ಬೈ ಎಲೆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಈ ಒಂದು ಎಲೆಕ್ಷನ್ ನಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಹೆಂಗಾದ್ರೂ ಮಾಡಿ ಸೋಲಿಸಲೇಬೇಕು ಅಂತ JDS ಮತ್ತೆ ಬಿಜೆಪಿ ಅವರು ತುಂಬಾನೇ ಕಷ್ಟಪಟ್ಟರು. ಬಟ್ ಸ್ಟಿಲ್ ಸಿದ್ದರಾಮಯ್ಯ ಅವರು ಈ ಎಲೆಕ್ಷನ್ ಗೆದ್ರು. Karnataka's former Deputy Chief Minister Siddaramaiah has won the by-election to the Chamundeshwari Assembly seat near Mysore today. He contested on a Congress ticket. ಈ ಸರ್ಕಾರ ಇಲ್ಲಿ ಬಂದು ಉಳಿದು ಚುನಾವಣಾ ಅಕ್ರಮಗಳನ್ನ ವ್ಯಾಪಕವಾಗಿ ನಡೆಸಿದ್ರು ಕೂಡ ಹಣ ಎಂಡ ಪದಾರ್ಥಗಳನ್ನ ಹಂಚೋದು ಏನೇ ಮಾಡಿದ್ರು ಕೂಡ ಜನರು ನನಗೆ ಆಶೀರ್ವಾದ ಮಾಡಿದ್ದಾರೆ. ಈ ಟೈಮ್ ನಲ್ಲಿ ಸಿದ್ದರಾಮಯ್ಯ ಅವರ ಕ್ಯಾರೆಕ್ಟರ್ ಯಾವ ಲೆವೆಲ್ ಸ್ಟ್ರಾಂಗ್ ಇತ್ತಂತ 2010ರಲ್ಲಿ ಆದಂತ ಒಂದು ಇನ್ಸಿಡೆಂಟ್ ನ ನೋಡಿ ನಾವು ಗೆಸ್ ಮಾಡಬಹುದು. ಬಳ್ಳಾರಿಯಲ್ಲಿ ನಡೀತಿದ್ದಂತ ಇಲ್ಲಿಗಲ್ ಮೈನಿಂಗ್ಸ್ ಗಳ ಬಗ್ಗೆ ಸಿದ್ದರಾಮಯ್ಯ ಅವರು ಧ್ವನಿನ ಎತ್ತಿದ್ರು. ಇದರಿಂದ ಅಫೆಂಡ್ ಆದಂತ ಜನಾರ್ದನ್ ರೆಡ್ಡಿ ಅವರು ನಿಮಗೆ ನಿಜವಾಗ್ಲೂ ದಮ್ ಇದ್ರೆ ಬಳ್ಳಾರಿಗೆ ಬನ್ನಿ ನೋಡ್ಕೊಳ್ತೀವಿ ಅಂತ ವಾರ್ನಿಂಗ್ ನ ಕೊಟ್ರು. ಕ್ಯಾಬಿನೆಟ್ ಒಳಗೆ ತೋಳ್ಗಳನ್ನ ತಟ್ಟಿ ಈ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡಿದಂತ ಸಿದ್ದರಾಮಯ್ಯ ಅವರು ಬಳ್ಳಾರಿ ತನಕ ಪಾದಯಾತ್ರೆ ಮಾಡಿ ಹಿಸ್ಟ್ರಿನ ಕ್ರಿಯೇಟ್ ಮಾಡಿದ್ರು. ಈ ಒಂದು ಇನ್ಸಿಡೆಂಟ್ ಇಂದಾಗಿ ಕರ್ನಾಟಕ ಜನರಿಗೆ ಸಿದ್ದರಾಮಯ್ಯ ಅವರು ಒಬ್ಬ ಫಿಯರ್ಲೆಸ್ ಲೀಡರ್ ಅಂತ ಗೊತ್ತಾಯ್ತು. ಇದರಿಂದಾಗಿ ಅವ್ರ ಪಾಪ್ಯುಲಾರಿಟಿನೂ ಜಾಸ್ತಿ ಆಯ್ತು. ಸೊ ಫೈನಲಿ 2013ರಲ್ಲಿ ಸಿದ್ದರಾಮಯ್ಯ ಅವರು ಕರ್ನಾಟಕದ ಸಿಎಂ ಆದ್ರು. And he finally realized his ambitions of becoming Karnataka's chief minister. Nearly a decade after the Congress lost power in Karnataka, Congress leader Siddaramaiah took oath as the state's 28th chief minister. ಈ ಒಂದು ಟೈಮ್ ಪೀರಿಯಡ್ ನಲ್ಲಿ ಸಿದ್ದರಾಮಯ್ಯ ಅವರು ಕರ್ನಾಟಕದಲ್ಲಿ ರೆವಲ್ಯೂಷನ್ ತಂದ್ರು. ಅನ್ನ ಭಾಗ್ಯ, ಕೃಷಿ ಭಾಗ್ಯ, ಶಾದಿ ಭಾಗ್ಯ ಅನ್ನೋ ಸ್ಕೀಮ್ಸ್ ಗಳನ್ನ ತಂದು ಬಡವರಿಗೆ ತುಂಬಾನೇ ಹೆಲ್ಪ್ ಮಾಡಿದ್ರು. ಒಂದೊತ್ತಿನ ಊಟ ಮಾಡಕ್ಕೂ ಕಷ್ಟ ಪಡ್ತಿದ್ದಂತ ಬಡವರು ಅನ್ನ ಭಾಗ್ಯ ಸ್ಕೀಮ್ ಇಂದಾಗಿ ಹೊಟ್ಟೆ ತುಂಬಾ ಊಟ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ಓವರ್ ಆಲ್ ಆಗಿ ಈ ಸ್ಕೀಮ್ಸ್ ಗಳೆಲ್ಲ ಕರ್ನಾಟಕ ಜನರಿಗೆ ತುಂಬಾನೇ ಇಷ್ಟ ಆದವು. ಇದ್ರ ಜೊತೆಗೆ ಈ ಟೈಮ್ ಪೀರಿಯಡ್ ನಲ್ಲಿ ಸಿದ್ದರಾಮಯ್ಯ ಅವರು ಬೇರೆ ಬೇರೆ ಫೀಲ್ಡ್ಸ್ ಗಳಲ್ಲೂ ಕೂಡ ಬಹಳ ಡೆವಲಪ್ಮೆಂಟ್ ಗಳನ್ನ ಮಾಡಿದ್ರು. ಸೊ 2013ರಿಂದ 2018 ಅಂದ್ರೆ 5 ವರ್ಷ ಇವರು ವಿತೌಟ್ ಎನಿ ಪ್ರಾಬ್ಲಮ್ ಸಿಎಂ ಆಗಿ ಕಂಪ್ಲೀಟ್ ಮಾಡಿದ್ರು. ಬಟ್ 2016ರಲ್ಲಿ ಸಿದ್ದರಾಮಯ್ಯ ಅವರ ಹಿರಿ ಮಗ ಆಗಿದ್ದಂತ ರಾಕೇಶ್ ಅವರು ತೀರ್ಕೊಂಡ್ಬಿಟ್ರು. ಮಗನ್ ಸಾವಿಂದ ತುಂಬಾನೇ ನೋವು ಮತ್ತೆ ದುಃಖ ಆಗಿದ್ರು ಕೂಡ ಸಿದ್ದರಾಮಯ್ಯ ಅವರು ಯಾವುದೇ ತರದ ಪ್ರಾಬ್ಲಮ್ಸ್ ಇಲ್ಲದೆ ತಮ್ಮ ಟರ್ಮ್ ನ ಕಂಪ್ಲೀಟ್ ಮಾಡಿದ್ರು. ಬಟ್ 2019ರಲ್ಲಿ ಸಿದ್ದರಾಮಯ್ಯ ಅವರು ಎಲೆಕ್ಷನ್ ನಲ್ಲಿ ಸೋತ್ರು. ಬಟ್ ಆ ಟೈಮ್ ನಲ್ಲಿ ಕಾಂಗ್ರೆಸ್ ಮತ್ತೆ JDS ಸಮ್ಮಿಶ್ರ ಸರ್ಕಾರ ಮಾಡಿಕೊಂಡು ಕುಮಾರಸ್ವಾಮಿ ಅವ್ರನ್ನ ಸಿಎಂ ಮಾಡ್ತು. ಬಟ್ ಪ್ರಾಬ್ಲಮ್ ಏನಂದ್ರೆ ಇವ್ರನ್ನ ಸಿಎಂ ಮಾಡಿದ್ದು ಒಂದೇ ವರ್ಷಕ್ಕೆ ಇವ್ರು ಕಟ್ಟಿದ್ದಂತ ಸಮ್ಮಿಶ್ರ ಸರ್ಕಾರ ಬಿದ್ದೋಗ್ಬಿಡ್ತು. ಸೊ ಇದರಿಂದಾಗಿ ಬಿಜೆಪಿ ಕರ್ನಾಟಕದಲ್ಲಿ ರೂಲಿಂಗ್ ಪಾರ್ಟಿಯಾಗಿ ಹೊರಹೊಮ್ಮಿತು. ಈ ಟೈಮ್ ನಲ್ಲಿ ವಿಪಕ್ಷದ ನಾಯಕ ಆಗಿದ್ದಂತ ಸಿದ್ದರಾಮಯ್ಯ ಅವರು ಗೌರ್ಮೆಂಟ್ ಗೆ ವ್ಯಾಲಿಡ್ ಕ್ವಶನ್ಸ್ ಗಳನ್ನ ಕೇಳ್ತಿದ್ರು. ಆಮೇಲೆ ಜನರಿಗಿದ್ದಂತ ಪ್ರಾಬ್ಲಮ್ಸ್ ಗಳನ್ನ ಇವರು ಕ್ಯಾಬಿನೆಟ್ ನಲ್ಲಿ ರೂಲಿಂಗ್ ಪಾರ್ಟಿ ಮುಂದೆ ಇಕ್ತಿದ್ರು. ಸೊ ಫೈನಲಿ 2023ರಲ್ಲಿ ಇವರು 2ನೇ ಸಲ ಸಿಎಂ ಆಗಿ ಕರ್ನಾಟಕದಲ್ಲಿ ಹಿಸ್ಟ್ರಿನ ಕ್ರಿಯೇಟ್ ಮಾಡಿದ್ರು. ಸೊ ಈ ಒಂದು ಎಲೆಕ್ಷನ್ ನಲ್ಲಿ ಸಿದ್ದರಾಮಯ್ಯ ಅವರು ಬಹಳಷ್ಟು ವೋಟ್ ಗಳಿಂದ ಗೆದ್ರು. ಈಗ ಸಿದ್ದರಾಮಯ್ಯ ಅವರು ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಯುವ ನಿಧಿ, ಉಚಿತ ಪ್ರಯಾಣ ಅನ್ನೋ ಸ್ಕೀಮ್ಸ್ ಗಳನ್ನ ಅಥವಾ ಗ್ಯಾರಂಟಿ ಸ್ಕೀಮ್ಸ್ ಗಳನ್ನ ತಂದ್ರು. ಇದರಿಂದಾಗಿ ಹೆಣ್ಮಕ್ಳು ಫ್ರೀ ಆಗಿ ಬಸ್ ಅಲ್ಲಿ ಓಡಾಡಂಗ ಆಯ್ತು. ಆಮೇಲೆ ಕೆಲವು ಬಡವರಿಗೆ ತುಂಬಾನೇ ಹೆಲ್ಪ್ ಆಯ್ತು. ಸೊ ಇಷ್ಟೆಲ್ಲ ಒಳ್ಳೆ ಕೆಲಸಗಳು ಮತ್ತೆ ಒಳ್ಳೆ ರೂಲಿಂಗ್ ನ ಮಾಡಿರೋದ್ರಿಂದ ಜನರು ಸಿದ್ದರಾಮಯ್ಯ ಅವರಿಗೆ ಅನ್ನರಾಮಯ್ಯ, ಗ್ಯಾರಂಟಿ ರಾಮಯ್ಯ ಮತ್ತೆ ಟಗರು ಅನ್ನೋ ಬಿರುದುಗಳನ್ನ ಕೊಟ್ರು. ಸೊ ಫೈನಲಿ ಸಿದ್ದರಾಮಯ್ಯ ಅವರು 2026 ಮೇ 28ನೇ ತಾರೀಕು ಸಿಎಂ ಸ್ಥಾನಕ್ಕೆ ರಾಜೀನಾಮೆನ ಕೊಟ್ರು. ನಾನು ರಾಜ್ಯಪಾಲರ
ಭವನದಲ್ಲಿ ರಾಜೀನಾಮೆಯನ್ನ ಸಲ್ಲಿಸಿದ್ದೇನೆ. ಇದರಿಂದಾಗಿ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಮತ್ತೆ ಪಾರ್ಟಿಯ ಕಾರ್ಯಕರ್ತರು ಕಣ್ಣೀರ್ನ ಹಾಕಿದ್ರು. ಸೊ ರಾಜಕೀಯದಲ್ಲಿ 48 ವರ್ಷಗಳನ್ನ ಕಂಪ್ಲೀಟ್ ಮಾಡಿರುವಂತ ಸಿದ್ದರಾಮಯ್ಯ ಅವರು ದೇವರಾಜ ಅರಸ್ ಮತ್ತೆ ಎಸ್ ನಿಜಲಿಂಗಪ್ಪ ಅಂತ ಲೆಜೆಂಡ್ಸ್ ಗಳ ಲಿಸ್ಟ್ ಗೆ ಸೇರ್ತಾರೆ. ಸಿದ್ದರಾಮನ ಉಂಡಿ ಅನ್ನೋ ಒಂದು ಚಿಕ್ಕ ಹಳ್ಳಿ ಹುಟ್ಟಿ ಕುರಿಗಳನ್ನ ಕಾಯ್ತಿದ್ದಂತ ಒಂದು ಹುಡುಗ 2 ಬಾರಿ ಕರ್ನಾಟಕದ ಸಿಎಂ ಆದ. ಸೊ ಸಿದ್ದರಾಮಯ್ಯನ ಅವರು ಈ ಲೆವೆಲ್ಗೆ ಬೆಳೆದು ಮತ್ತೆ ಇಷ್ಟೊಂದು ಹೆಸರು ಮಾಡೋಕೆ ಮೇನ್ ರೀಸನ್ ಅವ್ರ ಒಳಗಡೆ ಇದ್ದಂತ ಆ ಒಂದು ಛಲ. ಸೊ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಸಿದ್ದರಾಮಯ್ಯ ಅವರು ಒಂದು ಮಾಸ್ ಲೀಡರ್ ಆಗಿ ಮತ್ತು ದೊಡ್ಡ ಲೆಜೆಂಡ್ಸ್ ಗಳ ಲಿಸ್ಟ್ ಗೆ ಇವತ್ತು ಸೇರಿದ್ದಾರೆ. ಸೊ ಒಂದು ಚಿಕ್ಕ ಹಳ್ಳಿಲಿ ಕುರಿ ಕಾಯ್ತಿದಂತ ಒಂದು ಹುಡುಗ ಸಿಎಂ ಆಗೋವರೆಗೂ ಬೆಳೆದಿರುವಂತ ಈ ಒಂದು ಸ್ಟೋರಿ ಬಹಳಷ್ಟು ಜನ ಯೂತ್ಸ್ ಗಳನ್ನ ಇನ್ಸ್ಪೈರ್ ಮಾಡಿದೆ. ಸೊ ನಿಮಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ. ಸಿದ್ದರಾಮಯ್ಯ ಅವರ ಲೈಫ್ ಸ್ಟೋರಿ ಬಗ್ಗೆ ನಿಮಗೆ ಏನ್ ಅನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಿ.